ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ನಿತ್ಯಾನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ ಯಸ್ಮಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ಶ್ರೀ ಪ್ರಾಣಪತಿಮಾನಮ್ಯ ಪೂರ್ಣಬೋಧಾದಿದೇಶಿಕಾನ್ ಈಶಾವಾಸ್ಯೋಪನಿಷದಃ ಕರಿಷ್ಯಾಮ್ಯರ್ಥಸಂಗ್ರಹಂ ಓಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾಗೃತಃ ಕಸ್ಯ ಸ್ವಿದ್ಧನಂ. 12ನೆಯ ಮಂತ್ರ. ಈ 12ನೆಯ ಮಂತ್ರದಲ್ಲಿ ಇನ್ನಷ್ಟು ನಿನ್ನೆ ಹೇಳಿರತಕ್ಕಂತಹ ವಿಚಾರವನ್ನು ಇನ್ನಷ್ಟು ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. 12ನೆಯ ಮಂತ್ರಕ್ಕೆ ಅದು ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ಪೀಠಿಕಾ ರೂಪದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ಖಂಡಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಮಿಥ್ಯಾಜ್ಞಾನಂ ಅನರ್ಥಹೇತುಃ ತತ್ವಜ್ಞಾನಮೇವ ಮುಕ್ತಿಹೇತುಃ ಇತಿ ಪ್ರಾಕ್ ಉಕ್ತಸ್ಯ ವಿವರಣಂ ಅಂಧಂತಮ ಇತ್ಯುತ್ತರ ಮಂತ್ರತ್ರಯೇಣ ಕ್ರಿಯತೆ. ಮಿಥ್ಯಾಜ್ಞಾನ ಏನಿದೆ ಅದು ಅನರ್ಥಕ್ಕೆ ಕಾರಣವಾಗಿದೆ. ಅನರ್ಥ ಅಂದರೆ ಅಂಧಂತಮಸ್ಸಿಗೆ ಕಾರಣವಾಗಿದೆ. ಅಂಧಂತಮಸ್ಸು ಅಂದರೆ ನಿತ್ಯ ನರಕ ಅಂತ ಅರ್ಥ. ಅದಕ್ಕೆ ಕಾರಣವಾಗಿದೆ. ತತ್ವಜ್ಞಾನ ಇಲ್ಲ 11 ಆಗಿದೆ ನಿನ್ನೆ. ಹೌದು. ತತ್ವಜ್ಞಾನಮೇವ ಮುಕ್ತಿ ಹೇತು ಇತಿ. ತತ್ವಜ್ಞಾನವೇ ಮುಕ್ತಿಗೆ ಕಾರಣವಾಗಿದೆ ಅನ್ನೋದನ್ನು ಪ್ರಾಗುಕ್ತಸ್ಯ ಹಿಂದಿನ ಮಂತ್ರಗಳಲ್ಲಿ ಏನು ಹೇಳಿದ್ದಾರೋ ಅದರದ್ದೇ ವಿವರಣೆಯನ್ನು ಇನ್ನು 3 ಮಂತ್ರಗಳಿಂದ ಅಂಧಂತಮ ಇತ್ಯುತ್ತರ ಮಂತ್ರತ್ರಯೇಣ ಕ್ರಿಯತೆ. ಇನ್ನು ಮುಂದಿನ 3 ಮಂತ್ರಗಳಿಂದ ಮಾಡ್ತಾ ಇದ್ದಾರೆ ಅಂತ ರಾಯರು ಖಂಡಾರ್ಥದಲ್ಲಿ ತಿಳಿಸಿದರು. ಅಂದರೆ ಏನಂತ ಅರ್ಥ ಅಂದರೆ ಹಿಂದೆ ಏನು ಹೇಳಿದ್ರು ಅಂದರೆ ಮಿಥ್ಯಾಜ್ಞಾನದಿಂದ ಅನರ್ಥವಾಗ್ತದೆ, ತತ್ವಜ್ಞಾನದಿಂದ ಮೋಕ್ಷವಾಗ್ತದೆ. ತತ್ವಜ್ಞಾನವೇ ಮೋಕ್ಷಕ್ಕೆ ಮುಖ್ಯ ಕಾರಣವಾದದ್ದು ಅಂತ ಇಷ್ಟೇ ಹೇಳಿದರು. ಈಗ ಅದನ್ನು ಸ್ಪಷ್ಟ ಮಾಡಿ ಹೇಳಬೇಕಲ್ಲ, ಆ ಸ್ಪಷ್ಟೀಕರಣಕ್ಕಾಗಿ ಮುಂದಿನ 3 ಮಂತ್ರಗಳು ಅದರ ಸ್ಪಷ್ಟೀಕರಣಕ್ಕಾಗಿ ಇದೆ ಅಂತ. ಹಾಗಾದರೆ ಏನು 12ನೆಯ ಮಂತ್ರ ಏನು? ಅಂಧಂ ತಮಃ ಪ್ರವಿಶಂತಿ ಯೇ ಅಸಂಭೂತಿಂ ಉಪಾಸತೆ ತಥೋ ಭೂಯ ಇವತೆ ತಮೋ ಯ ಉ ಸಂಭೂತ್ಯಾಗ್ಂ ರತಾಃ. ಮಂತ್ರದ ಅರ್ಥ, 12ನೆಯ ಮಂತ್ರದ ಅರ್ಥ ಸ್ಪಷ್ಟ. ನಿನ್ನೆಯಂತೇನೆ ಅತ್ಯಂತ ಸ್ಪಷ್ಟ. ಯಾರು ಅಸಂಭೂತಿಂ, ಪರಮಾತ್ಮನು ಜಗತ್ ಸೃಷ್ಟಿಕರ್ತನಲ್ಲ. ಸಂಭೂತಿ ಅಂದರೆ ಜಗತ್ ಸೃಷ್ಟಿ, ಅಸಂಭೂತಿ ಅಂದರೆ ಜಗತ್ ಸೃಷ್ಟಿಕರ್ತನಲ್ಲ ಅಂತ ತಿಳಿತಾರೋ ತೇ ಅವರು ಅಂಧಂತಮಃ, ನಿತ್ಯ ದುಃಖವುಳ್ಳಂತಹ ಅಂಧಂತಮಸ್ಸೆಂಬ ಲೋಕವನ್ನು ಪ್ರವಿಶಂತಿ ಹೊಂದುತ್ತಾರೆ. ತತಃ ಅವರಿಗಿಂತಲೂ ಕೂಡ ಭೂಯ ಅಧಿಕವಾಗಿರ್ತಕ್ಕಂತಹ ತಮಃ ಅಂಧಂತಮಸ್ಸನ್ನು ಯಾರು ಹೊಂತಾರೆ ಅಂದರೆ ಯಾರು ಸಂಭೂತ್ಯಾಂ ಉ ಅಂದರೆ ಜಗತ್ ಸೃಷ್ಟಿಕರ್ತೃತ್ವದಲ್ಲಿಯೇ ರತಾಃ ಆಸಕ್ತರಾಗಿದ್ದಾರೋ ತೇ ಅಂಥವರು ಇವ ನಿಸ್ಸಂದೇಹವಾಗಿ ಪ್ರವಿಶಂತಿ, ಈ ಘೋರವಾದ ಅಂಧಂತಮಸ್ಸನ್ನು ಹೊಂದುತ್ತಾರೆ ಅಂತ. ನಿನ್ನೆಯಂತೆಯೇ ಒಗಟಿನಂತೆ ಕಾಣ್ತಾ ಇದೆ. ಆದರೆ ನಿನ್ನೆ ಮಂತ್ರದ ಅರ್ಥವನ್ನು ನೋಡಿದ್ದರಿಂದ ತಿಳ್ಕೊಳ್ಳಿಕ್ಕೇನು ಕಷ್ಟ ಆಗುವುದಿಲ್ಲ. ಏನು ಅಂದರೆ ಕೇವಲ ಯಾರು ಯಾರು ಕೇವಲ ಭಗವಂತ ಜಗತ್ ಸೃಷ್ಟಿಕರ್ತನಲ್ಲ ಅಂತ ತಿಳಿತಾರೋ ಅಂಥವರಿಗೆ
ಅಂಧತಮಸ್ಸಾಗ್ತದೆ, ಇದು ಸತ್ಯ. ಆದರೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ಅಂಧತಮಸ್ಸು ಆಗೋದು ಯಾರಿಗೆ ಅಂದರೆ, ಭಗವಂತ ಕೇವಲ ಜಗತ್ಸೃಷ್ಟಿಯನ್ನು ಮಾತ್ರ ಮಾಡ್ತಾನೆ, ಬೇರೆದನ್ನು ಮಾಡೋದಿಲ್ಲ ಅಂತ ಯಾರು ತಿಳಿತಾರೋ ಅಂಥವರಿಗೆ ಇನ್ನೂ ಘೋರವಾದ ಅಂಧತಮಸ್ಸಾಗ್ತದೆ ಅಂತ ಅರ್ಥ. ಅದರ ಅಭಿಪ್ರಾಯ ಇಷ್ಟೇ, ಜಗತ್ ಜನ್ಮಾದ್ಯಷ್ಟ ಕರ್ತೃತ್ವ ಭಗವಂತನಿಗೆ ಇದೆ ಅಂತ ತಿಳಿಯೋದು ಅಂತ ಅರ್ಥ. ನಿನ್ನೆ ಕೇವಲ ವಿದ್ಯಾ ಅವಿದ್ಯಾ ಅಂತ ಏನು ನೋಡಿದ್ವಿ, ಅದರಂತೆಯೇ ಇದು ಕೂಡ ಅಭಿಪ್ರಾಯ. ಅಂದರೆ ಕೇವಲ ಜಗತ್ಸೃಷ್ಟಿಕರ್ತೃತ್ವದೊಳಗೇನೆ ಅವನ ರತರಾಗಿರ್ತಾರೋ, ಸಂಹಾರವನ್ನು ಮಾಡುವುದಿಲ್ಲ. ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವು ಯಾವೂ ಕೂಡ ಭಗವಂತನಿಂದ ಆಗೋದಿಲ್ಲ ಅಂತ ಯಾರು ತಿಳಿತಾರೋ ಅಂತ ಅರ್ಥ. ಅಂದರೆ ಸೃಷ್ಟಿ ಮಾತ್ರ ಭಗವಂತ ಮಾಡ್ತಾನೆ, ರಕ್ಷಣೆಯನ್ನು ಇನ್ನೊಬ್ಬರು ಮಾಡ್ತಾರೆ, ಸಂಹಾರವನ್ನು ಇನ್ನೊಬ್ಬರು ಮಾಡ್ತಾರೆ, ಜ್ಞಾನವನ್ನು ಮತ್ತೊಬ್ಬರು ಮಾಡ್ತಾರೆ, ಅಜ್ಞಾನವನ್ನು ಮತ್ತೊಬ್ಬರು ಮಾಡ್ತಾರೆ ಅಂತ ಯಾರು ತಿಳಿತಾರೋ ಅಂಥವರು ಇನ್ನೂ ಘೋರವಾದ ನರಕಕ್ಕೆ ಹೋಗ್ತಾರೆ ಅಂತ ಅರ್ಥ. ಹಾಗಾದ್ರೆ ಅದರ ಅಭಿಪ್ರಾಯ, ಮಂತ್ರದ ಅಭಿಪ್ರಾಯ ಏನು ಅಂದರೆ, ಭಗವಂತ ಜಗತ್ ಸೃಷ್ಟಿಕರ್ತನಲ್ಲ, ಜಗತ್ತು ತನ್ನಿಂದ ತಾನೇ ಆಗ್ತದೆ, ನ್ಯಾಚುರಲ್ ಆಗಿ ಈ ಜಗತ್ತು ಇರುತ್ತದೆ, ಯಾರು ಇದಕ್ಕೆ ಕಾರಣ ಪುರುಷರಲ್ಲ ಅಂತ ತಿಳಿಯುವವರಿಗೆ ಘೋರವಾದ ನರಕ ಇದೆ. ಘೋರವಾದ ನರಕ ಅಂದರೆ ಅಂಧತಮಸ್ಸೆ. ಅದಕ್ಕಿಂತಲೂ ಹೆಚ್ಚಿನ ನರಕ ಇದೆ ಯಾರಿಗೆ ಅಂದರೆ, ಭಗವಂತ ಕೇವಲ ಸೃಷ್ಟಿಕರ್ತ ಮಾತ್ರನಾಗಿದ್ದಾನೆ ಅಂತ ಅನ್ನುವುದರೊಳಗೆ ರಥರಾಗಿರ್ತಾರೋ, ಸಂಹಾರ ಕಾರಣನು ಭಗವಂತನಲ್ಲ ಅಂತ ಯಾರು ತಿಳಿತಾರೋ ಅಂಥವರಿಗೆ ಇನ್ನೂ ಘೋರವಾದ ನರಕ ಇದೆ ಅಂತ ಅರ್ಥ. ಅದನ್ನೇ ರಾಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಖಂಡಾರ್ಥದಲ್ಲಿ. ತತ್ರ ಆದ್ಯಸ್ಯ ಅಯಂ ಅರ್ಥ. ಆದ್ಯಸ್ಯ ಅಂದರೆ ಏನು? ಮೊದಲನೆಯ ಮಂತ್ರದ್ದು ಅಂತ. ಮೊದಲನೆಯ ಮಂತ್ರ ಅಂದರೆ ಒಂದೇ ಮಂತ್ರನ, ಈಶಾವಾಸ್ಯವಿದಂ ಸರ್ವಂ ಅನ್ನೋ ಮಂತ್ರನ ಅಲ್ಲ. ಹಿಂದೆ ಹೇಳಿದ್ರಲ್ಲೇ ಇತಿ ಉತ್ತರ ಮಂತ್ರತ್ರಯೇಣ ಅಂತ ಹೇಳಿದರು. 3 ಮಂತ್ರಗಳಿಂದ ಅದನ್ನು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. 3 ಮಂತ್ರಗಳಿಂದ ಏನು ಸ್ಪಷ್ಟೀಕರಣ ಕೊಡ್ತಾರೋ ಅದರೊಳಗಿನ ಮೊದಲನೆಯ ಮಂತ್ರ ಇದು ಅಂತ ಅರ್ಥ. ಯಾವುದೋ ಅಂಧಂತಮ ಪ್ರವಿಶಂತಿ ಏ ಅಸಂಭೂತಿಂ ಉಪಾಸತೆ ಅನ್ನೋದು. ಹಾಗಾದರೆ ತತ್ರ ಆದ್ಯಸ್ಯ ಅಯಂ ಅರ್ಥ ಅಂದರೆ 12ನೆಯ ಮಂತ್ರದ ಅರ್ಥ ಹೀಗೆ ಇದೆ. ಅಸಂಭೂತಿಂ ಅಂದರೆ ಜಗತ್ಸೃಷ್ಟೇ ಅಕರ್ತಾರಂ. ಸಂಧಿ ಬಿಡಿಸ್ಲಿಕ್ಕೆ ತೊಂದರೆ ಆದೀತು ಅಂತ ಮತ್ತೆ ಇನ್ನೂ ಬಿಡಿಸಿ ಹೇಳ್ತಾರೆ ಅದನ್ನು. ಸೃಷ್ಟಿಕರ್ತ ನ ಇತಿ ಉಪಾಸತೆ. ಸೃಷ್ಟಿಕರ್ತ ಭಗವಂತನಲ್ಲ ಅಂತ ಯಾರು ತಿಳಿತಾರೋ ಅಂತ ಇತ್ಯರ್ಥ. ಸಂಭೂತ್ಯಾಂ ಉ ಶಬ್ದ ಏವಾರ್ಥೋ ಅನೇನಾನ್ಯಮೇತಿ. ಅಂದರೆ ಸಂಭೂತ್ಯಾಂ ಉ ಸೃಷ್ಟಿಕರ್ತೃತ್ವ ಏವ ರತಾಃ ಅಂತ ಅರ್ಥ. ಅಂದರೆ ಕೇವಲ ಸೃಷ್ಟಿಕರ್ತೃತ್ವವನ್ನೇ ನಂಬಿಕೊಂಡು ಹೋಗಿದ್ದಾರೋ, ಭಗವಂತ ಜಗತ್ ಸೃಷ್ಟಿಯನ್ನೇ ಅದನ್ನಷ್ಟೇ ಮಾಡ್ತಾನೆ ಅಂತ ಯಾರು ತಿಳಿದಿದ್ದಾರೋ, ಭಗವಾನ್ ಸೃಷ್ಟಿಕರ್ತ ಏವ ನ ಸಂಹಾರಕರ್ತ ಇತ್ಯುಪಾಸತೆ. ಅವನು ಸಂಹಾರಕರ್ತನಲ್ಲ ಅಂತ ಯಾರು ಉಪಾಸನೆಯನ್ನು ಮಾಡುತ್ತಾರೋ ಅಂಥವರು ಅಂತ ಅರ್ಥ. ಅಂದರೆ ಭಗವಂತ ಸೃಷ್ಟಿಕರ್ತಾರನಲ್ಲ ಅಂತ ತಿಳಿಯೋದು ತಪ್ಪು, ಭಗವಂತ ಸಂಹಾರ ಕಾರಣನಲ್ಲ ಅಂತ ತಿಳಿಯೋದು ತಪ್ಪೆ. ಹಾಗಾದರೆ ಏನು ತಿಳಿಬೇಕು? ನಮಗೆ ಭಾಗವತ, ಬ್ರಹ್ಮಸೂತ್ರಗಳು, ವೇದಗಳು ಎಲ್ಲ ತಿಳಿಸಿಕೊಟ್ಟವು. ಏನು ಅಂದರೆ ಜಗಜ್ಜನ್ಮಾದ್ಯಷ್ಟಕರ್ತ ಭಗವಂತ. ಹಾಗೆ ತಿಳಿದ್ರೇ ಮೋಕ್ಷ, ಹಾಗೆ ತಿಳಿದ್ರೇ ಸುಖ. ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಂತೇನಿದೆ ಆ 8 ಕೂಡ ಭಗವಂತನೇ ಮಾಡುತ್ತಾನೆ, ಇನ್ಯಾರೂ ಮಾಡುವುದಿಲ್ಲ. ಸೃಷ್ಟಿ ಒಬ್ಬ ಮಾಡ್ತಾನೆ, ರಕ್ಷಣೆ ಒಬ್ಬ ಮಾಡ್ತಾನೆ, ಸಂಹಾರ ಒಬ್ಬ ಮಾಡ್ತಾನೆ ಅಲ್ಲ. ಸೃಷ್ಟಿ ಸ್ಥಿತ್ಯಪ್ಯೇಹ ನಿಯತದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್. ಅರ್ಥ ಆಯ್ತಲ್ಲ? ವೇದಗಳಲ್ಲೂ ಅದೇ ಹೇಳ್ತದೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ. ಬ್ರಹ್ಮಸೂತ್ರ ಓಂ ಓಮತಾತೋ ಬ್ರಹ್ಮ ಜಿಜ್ಞಾಸ ಓಂ. ಆ ಬ್ರಹ್ಮನ ಲಕ್ಷಣ ಏನು? ಓಂ ಜನ್ಮಾದ್ಯಸ್ಯ ಯತಃ ಓಂ. ಜನ್ಮಾದ್ಯಸ್ಯ ಜನ್ಮಾದಿ ಅಂತ ಹೇಳಿದ್ರಲ್ಲೂ, ಆದಿ ಅಂತ ಹೇಳಿದ್ರಲ್ಲ. ಬರೀ ಜನ್ಮ ಅಂತ ಒಂದೇ ಹೇಳಿಲ್ಲ, ಸೃಷ್ಟಿ ಒಂದೇ ಮಾಡ್ತಾನೆ ಅಂತ ಹೇಳಿಲ್ಲ. ಸೂತ್ರವೂ ಕೂಡ ಆದಿ ಹೇಳ್ತು. ಆ ಆದಿ ಯಾವು? ಇವೆಲ್ಲವೂ ಕೂಡ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಂತೇನಿದೆ
ಈ 8 ತಿಳಿಬೇಕು ಅಂತ ಅರ್ಥ. ಪ್ರಾಗ್ವದೇವಾವಶಿಷ್ಟಸ್ಯಾರ್ಥೋ ಧ್ಯೇಯ ಅಂದರೆ ಹಿಂದೆ ಏನು ಹೇಳಿದರೋ ಅದೇ ಅರ್ಥದಂತೆಯೇ ನಾವು ತಿಳಿಬೇಕು ಅಂತ. ಅಂದ್ರೆ ಯಾರು ಕೇವಲ ಸೃಷ್ಟಿಕರ್ತೃತ್ವವನ್ನು ತಿಳಿತಾರೋ ಅಂಥವರಿಗೆ ಇನ್ನಷ್ಟು ಅನರ್ಥ ಇದೆ ಅಂತ ನಾವು ಹಿಂದೆ ಏನು ಹೇಳಿದ್ವಿ ಅದೇ ರೀತಿಯಾಗಿ ಇಲ್ಲೂ ಅದೇ ರೀತಿ ಅರ್ಥವನ್ನು ತಿಳಿಬೇಕು ಅಂತ. ನ ಕೇವಲ ಈಗ ಆಚಾರ್ಯರ ಭಾಷ್ಯವನ್ನು ನೋಡೋಣ ಈ ಮಂತ್ರಕ್ಕೆ. ಏವಂ ಸೃಷ್ಟಿಕರ್ತೃತ್ವ ನಾಂಗೀಕುರ್ವಂತಿ ಯೇ ಹರೇ ತೇಪಿ ಯಾಂತಿ ತಮೋಘೋರಂ ತಥಾ ಸಂಹಾರಕರ್ತೃತಾಂ ನಾಂಗೀಕುರ್ವಂತಿ ತೇಪ್ಯೇವಂ ಅಂತ ಅರ್ಧ ಶ್ಲೋಕ ಆಯ್ತದು. ಮುಂದಿನ ಮಂತ್ರಕ್ಕೆ ಅರ್ಥ ಹೇಳುವಾಗ ಆ ಶ್ಲೋಕವನ್ನು ಪೂರ್ಣ ಮಾಡ್ತಾರೆ ಆಚಾರ್ಯರು. ಹಾಗಾದರೆ ಈ ಆಚಾರ್ಯರ ಭಾಷ್ಯದ ಅಭಿಪ್ರಾಯ ಏವಂ ಈ ರೀತಿಯಾಗಿ ಏ ಯಾರು ಹರೇಹೇ ಶ್ರೀಮನ್ನಾರಾಯಣನಿಗೆ ಸೃಷ್ಟಿಕರ್ತೃತ್ವ ಜಗತ್ತಿನ ಸೃಷ್ಟಿಕರ್ತೃತ್ವವನ್ನು ನ ಅಂಗೀಕುರುವಂತಿ ಒಪ್ಪುವುದಿಲ್ಲವೋ ತೇಪಿ ಅವರೂ ಕೂಡ ಘೋರಂ ಭಯಂಕರವಾಗಿರ್ತಕ್ಕಂತಹ ತಮಃ ದುಃಖಮಯವಾಗಿರ್ತಕ್ಕಂತಹ ಅಂಧಂತಮಸ್ಸನ್ನು ಯಾಂತಿ ಹೊಂದುತ್ತಾರೆ. ತಥಾ ಅದೇ ರೀತಿಯಾಗಿ ಏ ಯಾರು ಸಂಹಾರಕರ್ತೃತಾಂ ಭಗವಂತನಿಗೆ ವಿಶ್ವ ಸಂಹಾರದ ಕರ್ತೃತ್ವವನ್ನು ನಾಂಗೀಕುರುವಂತಿ ಒಪ್ಪುವುದಿಲ್ಲವೋ ತೇಪಿ ಅವರೂ ಕೂಡ ಏವಂ ಈ ಹಿಂದೆ ಹೇಳಿದ ಕ್ರಮದೊಳಗೇನೆ ಹೆಚ್ಚಿನ ದುಃಖವನ್ನು ಹೊಂದುತ್ತಾರೆ ಅಂತ. ಅಂದರೆ ಏನಂತ ಒಪ್ಪಬೇಕಂದ್ರೆ ಅಂತ ಹೇಳಿದಂಗಾಯಿತು. ಭಾಷ್ಯದಿಂದ ಈ ಕೂರ್ಮ ಪುರಾಣದ ವಚನಗಳನ್ನು ಕೋಟ್ ಮಾಡ್ತಾರೆ. ಮುಂದದನ ಆಚಾರ್ಯರು ಇತಿ ಕೌರ್ಮೆ ಅಂತ ಹೇಳುವವರಿದ್ದಾರೆ. ಅಂದರೆ ಕೂರ್ಮ ಪುರಾಣದ ವಚನದ ಪ್ರಕಾರ, ಭಾಗವತದ ಪುರಾಣದ ವಚನದ ಪ್ರಕಾರ, ಈಶಾವಾಸ್ಯೋಪನಿಷತ್ತಿನ ಪ್ರಕಾರ, ಸೂಕ್ತಗಳ ಪ್ರಕಾರ ಅಥವಾ ವೇದಗಳ ಪ್ರಕಾರ ಅಥವಾ ಬ್ರಹ್ಮಸೂತ್ರದ ಪ್ರಕಾರ, ಇವೆಲ್ಲವುಗಳ ಪ್ರಕಾರ ಹಾಗಾದ್ರೆ ತಿಳಿಬೇಕಾದ ದೊಡ್ಡ ರಹಸ್ಯ ಏನು ಅಂದರೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳನ್ನು ಮಾಡತಕ್ಕಂಥವನು ಒಬ್ಬನೇ, ಅವನು ಶ್ರೀಮನ್ನಾರಾಯಣ. ಹಾಗೆ ತಿಳಿದರೆ ಮೋಕ್ಷ. ಇದರಲ್ಲಿ ಒಂದನ್ನು ಮಾತ್ರ ತಿಳಿದರೆ ಮಹಾ ಅನರ್ಥ ಅಂತ ಇಷ್ಟು ಅರ್ಥ ಆಯಿತು. ಇನ್ನು 13ನೇ ಮಂತ್ರ. ಈ 13ನೇ ಮಂತ್ರವನ್ನು ನ ಕೇವಲ ವಿಪಕ್ಷೆ ಅನರ್ಥ ಸತ್ವಾದೇವ ಸೃಷ್ಟಿ ಸಂಹಾರಯೋ ಕರ್ತೃತ್ವ ಹರೇರ್ಜ್ಞೇಯಂ ಕಿಂತು ದಲದ್ವಯಯುಕ್ತ ಮೋಕ್ಷೋಪಯೋಗಿತ್ವಾತ್ ಅಪಿ ಇತ್ಯಾಹ ಅನ್ಯದೇವೇತಿ ಅಂತ. ಅಂದರೆ ಭಗವಂತ ಇಷ್ಟ ಸಂಹಾರಕರ್ತ ಆಗಿದ್ದಾನೆ ಅಂತ ಇಷ್ಟೇ ಹೊಂದೋ ಫಲ ಏನದ ಅದರ ಹಿಂದಿನ ಹೇಗೆ 2 ರೀತಿಯಾಗಿ ದಲವನ್ನು ಹೇಳಿದ್ರಲ್ಲ. ಮೋಕ್ಷದ ಆನಂದದೊಳಗೆ ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ದ್ವಾರ ಆನಂದವನ್ನು ಹೊಂದೋದಕ್ಕೆ ಪೂರ್ಣ ಆನಂದ ಅಂತ ಕರೀತಾರೆ ಅಂತ ಜಿಲೇಬಿದು ಅದು ಇದು ಉದಾಹರಣೆಯನ್ನು ಕೊಟ್ಟು ಹೇಳಿದ್ವಲ್ಲ, ಆ ರೀತಿಯೊಳಗೆ ಅಂತ ತಿಳಿಬೇಕು. ಅಂದ್ರೆ ಕೇವಲ ಸೃಷ್ಟಿ ಸಂಹಾರದೊಳಗೇನೆ ಕರ್ತೃತ್ವ ಅಂತ ತಿಳಿಯೋದಲ್ಲ. ಅದರಿಂದ ಹೇಗೆ ತಿಳಿಯೋದು ಅಂದರೆ ಈ 2 ದಳದ್ವಯಗಳು ನೀನು ಹೇಳಿದಲ್ಲ, ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ದ್ವಾರ ಅಂತ ಏನು ನೋಡಿದ್ವಲ್ಲ, ಆ ಕ್ರಮದೊಳಗೆ ಅದನ್ನೇ ಸ್ಪಷ್ಟೀಕರಣ ಕೊಡಲಿಕ್ಕೆ ಮುಂದಿನ ಮಂತ್ರವನ್ನು 13ನೇ ಮಂತ್ರವನ್ನು ತಿಳಿಸ್ತಾ ಇದ್ದಾರೆ. ಅನ್ಯ ದೇವಾಹು ಸಂಭವಾದನ್ಯದಾಹುರ ಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಏನಸ್ತದ್ವಿಚಕ್ಷಿರೇ. ಅಂದರೆ ಏನಂತರ್ಥ ಅಂದರೆ ಈ 13ನೇ ಮಂತ್ರದ ಪದಚ್ಛೇದ ಮಾಡಿ ಅದರ ಅರ್ಥವನ್ನು ನೋಡೋದಾದರೆ ಸಂಭವಾತ್ ಪರಮಾತ್ಮನ ಸರ್ವ ಸೃಷ್ಟಿಕರ್ತೃತ್ವವನ್ನು ತಿಳಿಯುವುದರಿಂದ ಅನ್ಯದೇವ ಮೋಕ್ಷದ ಒಂದು ಭಾಗವನ್ನೇ ಪ್ರಾಪ್ಯಂ ಹೊಂದಲಿಕ್ಕೆ ಯೋಗ್ಯ ಅಂತ ತಿಳಿದು ವೃದ್ಧಾಹ ಜ್ಞಾನಿಗಳು ಆಹುಹು ಹೇಳುತ್ತಾರೆ. ನಿನ್ನೆ ಹೇಗೆ ಜ್ಞಾನಿಗಳು ಅದೊಂದು ಭಾಗ ಇದೊಂದು ಭಾಗ ಅಂತ ಹೇಳ್ತಿದ್ರು, ಹಾಗೆ ಇದನ್ನು ಕೂಡ ಜ್ಞಾನಿಗಳೇನು ಹೇಳ್ತಾ ಇದ್ದಾರೆ, ಪರಮಾತ್ಮನು ಒಂದನ್ನು ಸೃಷ್ಟಿ ಮಾಡ್ತಾನೆ ಅಂತ ತಿಳಿಬೇಡಿ, ಸರ್ವ ಸೃಷ್ಟಿಯನ್ನು ಸಂಭವಾತ್ ಅಂದರೆ ಪರಮಾತ್ಮ ಸರ್ವ ಸೃಷ್ಟಿಕರ್ತೃತ್ವ, ಆ ಪರಮಾತ್ಮನ ಸರ್ವ ಸೃಷ್ಟಿಕರ್ತೃತ್ವವನ್ನು ತಿಳಿಯುವುದರ ದಶೆಯಿಂದ ಅನ್ಯದೇವ ಅಂದರೆ ಮೋಕ್ಷದ ಒಂದು ಭಾಗವನ್ನು ಪ್ರಾಪ್ಯಂ ಹೊಂದಲು ಯೋಗ್ಯ ಎಂಬುದಾಗಿ ವೃದ್ಧಾಹ ಜ್ಞಾನಿಗಳು ಆಹುಹು ಹೇಳುವರು. ಇನ್ನು ಅಸಂಭವಾತ್ ಅಂದರೆ ಸರ್ವ ಸಂಹಾರ ಕರ್ತೃತ್ವವನ್ನು, ಯಾರನ್ನೋ ಒಬ್ಬರನ್ನು ಸಂಹಾರ ಮಾಡುತ್ತಾನೆ ಭಗವಂತ ಅಂತ ತಿಳಿಬಾರದು. ಇಡೀ ಸಮಗ್ರವಾದ ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡ್ತಾನೋ ಹಾಗೆ ಸಮಗ್ರವಾದ ಜಗತ್ತಿನ ಸಂಹಾರವನ್ನು ಕೂಡ ಭಗವಂತನೇ ಮಾಡ್ತಾನೆ ಅಂತ ಸರ್ವ ಸಂಹಾರ ಕರ್ತೃತ್ವವನ್ನು ತಿಳಿಯುವುದರಿಂದ ಅನ್ಯತ್ ಮೋಕ್ಷದ ಇನ್ನೊಂದು ಭಾಗವನ್ನು ಪ್ರಾಪ್ಯಂ ಹೊಂದಲು ಯೋಗ್ಯ ಅಂತಾಗಿ ಆಹುಹು ಹೇಳ್ತಾರೆ.
ಇತಿ ಈ ರೀತಿಯಾಗಿ ಏ ಯಾರು ನಹ ನಮಗೆ ತತ್ ಆ ಭಗವತ್ ತತ್ವವನ್ನು ವಿಚಚಕ್ಷೀರೇ ಉಪದೇಶಿಸ್ತಾರೋ ಅಂತಹ ಧೀರಾಣ ಜ್ಞಾನಿಗಳ ಮುಖದಿಂದ ನಾವು ಶುಶ್ರುಮ ಕೇಳಿದ್ದೇವೆ. ರಾಯರ ಖಂಡಾರ್ಥ, ಇದು ಮಂತ್ರದ ಅರ್ಥ ಹೇಳಿದೆ. ಇನ್ನು ರಾಯರ ಖಂಡಾರ್ಥ: ಸಂಭವಾತ್ ಹರೇಹೇ ಸೃಷ್ಟಿಕರ್ತೃತ್ವಜ್ಞಾನಾತ್ ಅಸಂಭವಾತ್ ಅಸಂಭವಾತ್ ಸಂಹಾರಕರ್ತೃತ್ವಜ್ಞಾನಾದಿತ್ಯರ್ಥಃ ಶಿಷ್ಟಂ ಪ್ರಾಗವತ್ ಜ್ಞೇಯಂ ಅಂತ. ಅಂದರೆ ಉಳಿದದ್ದೇನದ ಒಮ್ಮೆ ಹೇಳಿಬಿಟ್ರೆ ಸಾಕು, ಹಿಂದಿಂದೇನದ ಅದರಂತೇನೆ ನೀವು ತಿಳ್ಕೋಬೇಕು ಎಂಬುದಾಗಿ ಹೇಳ್ತಾರೆ. ಅಂದರೆ ಏನಂತರ್ಥ? ಸಂಭವಾತ್ ಅಂದರೆ ಹರೇಹೇ ಸೃಷ್ಟಿಕರ್ತೃತ್ವ ಜ್ಞಾನ ಅಂತ ಅರ್ಥ. ಉಪನಿಷತ್ತಿನಲ್ಲಿರುವ ಸಂಭವ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪರಮಾತ್ಮನು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತಾನೆ ಅಂದರೆ ಸರ್ವ ಸೃಷ್ಟಿಕರ್ತೃತ್ವ ತಿಳುವಳಿಕೆ ದೆಸೆಯಿಂದ ಅಂತರ್ಥ. ಅಸಂಭವಾತ್ ಅಂದರೆ ಏನಂತರ್ಥ? ಇಡೀ ಜಗತ್ತಿನ ಸಮಗ್ರ ಜಗತ್ತಿನ ಸಂಹಾರಕರ್ತೃತ್ವ ಜ್ಞಾನ ಅಂತರ್ಥ. ಅಂದರೆ ಇಡೀ ಜಗತ್ತಿನ ಸಂಹಾರವನ್ನು ಮಾಡತಕ್ಕಂಥವನು ಅವನೇ ಎಂಬುದಾಗಿ ಅರ್ಥ. ಶಿಷ್ಟಂ ಪ್ರಾಗವಜ್ಞೆ ಹೇಳಿಬಿಟ್ಟಿವಲ್ಲ ಹಿಂದೆ, ಅಂದರೆ ಇದನ್ನು ತಿಳಿದ್ರೆ ಹಿಂಗೆ, ಇದನ್ನಷ್ಟ ತಿಳಿದರೆ ಹಿಂಗೆ ಅಂತ ಏನು ಹಿಂದೆ ನೋಡಿ ಅದರಂತೇನೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ರಾಯರು ತಿಳಿಸಿಕೊಟ್ರು. ಇನ್ನು ಆಚಾರ್ಯರು ಇಲ್ಲಿ ಏನು ಮಾಡಿದರು ಅಂದರೆ 13, 14 ಸೇರಿಸಿ ಒಂದೇ ಭಾಷ್ಯ ಬರೆದು ಬಿಟ್ರು. ಅರ್ಥ ಆಯ್ತಾ? ಹೀಗಾಗಿ 14ನೇ ಮಂತ್ರವನ್ನು ನೋಡ್ಬಿಡೋಣ. ಈಗ ಆ 3 ಮಂತ್ರದ್ದು ಒಂದೇ ಇರೋದ್ರಿಂದ 3 ಮಂತ್ರಗಳ ಚಿಂತನೆಯನ್ನು ಒಮ್ಮೆ ಮಾಡಿಬಿಟ್ವಿ ಅಂದರೆ ಸಮಸ್ಯೆ ಇರುವುದಿಲ್ಲ. ಸರಿ, ಹಾಗಾದರೆ 14ನೇ ಮಂತ್ರ ಏನು ಅಂದ್ರೆ ರಾಯರದಕ್ಕೆ ಪೀಠಿಕೆಯನ್ನು ಕೊಡ್ತಾರೆ. ಏತನ್ ಮಂತ್ರಾರ್ಥಮೇವ ವ್ಯಕ್ತಮಾಹ ಸಂಭೂತಿಂ ಚೇತಿ. ಈ ಎರಡು ಮಂತ್ರಗಳಲ್ಲಿ ಅಂದರೆ 12ನೆಯ ಮಂತ್ರ 13ನೆಯ ಮಂತ್ರ, ಈ ಎರಡೂ ಮಂತ್ರಗಳಲ್ಲಿ ಏನು ವಿಚಾರವನ್ನು ಹೇಳಿದ್ದಾರೋ ಅದನ್ನೇ ವ್ಯಕ್ತಮಾಹ ಬಹಳ ಸ್ಪಷ್ಟವಾಗಿ 14ನೆಯ ಮಂತ್ರದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಏನದು ಮಂತ್ರ? ಸಂಭೂತಿಂಚ ಇತಿ. ಅಂದರೆ ಸಂಭೂತಿಂಚ ವಿನಾಶಂಚ ಯಸ್ತದ್ವೇದೋ ಉಭಯಗುಂಸಃ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾಮೃತಮಶ್ನುತೆ ಅಂತ ಮಂತ್ರ. ಹಾಗಾದರೆ ಈ ಮಂತ್ರದ ಪದಚ್ಛೇದದ ಅರ್ಥವನ್ನು ನೋಡೋಣ. ಸಂಭೂತಿಂ ಸೃಷ್ಟಿಕರ್ತೃತ್ವವನ್ನು, ಚ ಮತ್ತು ವಿನಾಶಂ ಸಂಹಾರಕರ್ತೃತ್ವವನ್ನು ಕೂಡ, ಯಹ ಯಾವನು, ಸಹ ಒಂದೇ ಪುರುಷಾರ್ಥಕ್ಕೆ ಕಾರಣ ಅಂಥೇಳಿ, ತತ್ ಉಭಯಂ ಅವೆರಡನ್ನೂ ಕೂಡ ಅಂದರೆ ಸೃಷ್ಟಿಕರ್ತೃತ್ವವನ್ನು ಸಂಹಾರಕರ್ತೃತ್ವವನ್ನು ವೇದ ತಿಳಿಯುತ್ತಾನೋ ಸಹ ಅಂಥವನು ವಿನಾಶೇನ ಸಂಹಾರಕರ್ತೃತ್ವ ಜ್ಞಾನದಿಂದ ಮೃತ್ಯುಂ ಅನಿಷ್ಟವನ್ನು ತೀರ್ತ್ವ ದಾಟಿ ಅನಿಷ್ಟ ನಿವೃತ್ತಿ ರೂಪವಾಗಿರ್ತಕ್ಕಂತಹ ಮೋಕ್ಷ ಎಂಬ ಒಂದು ಅಂಶವನ್ನು ಹೊಂದಿ ಅಂತರ್ಥ. ಸಂಭೂತ್ಯ ಅದೇ ರೀತಿಯಾಗಿ ಸೃಷ್ಟಿಕರ್ತೃತ್ವ ಜ್ಞಾನದಿಂದ ಅಮೃತಂ ಆನಂದಾನುಭವ, ಅಂತಹ ಆನಂದಾನುಭವ ರೂಪದ ಮೋಕ್ಷ ಏನಿದೆ ಆ ಮೋಕ್ಷದ ಇನ್ನೊಂದು ಅಂಶವನ್ನು ಅಷ್ಟುತೆ ಹೊಂದುತ್ತಾನೆ. ಒಂದು ಅನಿಷ್ಟ ನಿವೃತ್ತಿ, ಇನ್ನೊಂದು ಇಷ್ಟ ಪ್ರಾಪ್ತಿ ಅಂತಿದ್ದಂತೆ ಇಲ್ಲಿ ಮೃತ್ಯುವನ್ನು ದಾಟಿ, ಮೃತ್ಯು ಅಂದ್ರೆ ಅನಿಷ್ಟ ಅಂತ ಅರ್ಥ, ಮೃತ್ಯು ಅಂದ್ರೆ ಸಾವು ಅಂತ ಅರ್ಥ ಅಲ್ಲ. ಇಲ್ಲಿ ಉಪನಿಷತ್ತಿಗೆ ಮೃತ್ಯು ಅಂದ್ರೆ ಸಾವು ಅಂತ ಅರ್ಥ ಅಲ್ಲ. ಹಾಗಾದರೆ ಉಪನಿಷತ್ತಿಗೆ ಮೃತ್ಯು ಅಂದ್ರೆ ಅರ್ಥ ಏನು ಅಂದ್ರೆ ಅನಿಷ್ಟ ಅಂತ ಅರ್ಥ. ಆ ಅನಿಷ್ಟವನ್ನು ದಾಟಿ ಇನ್ನು ಮತ್ತೇನನ್ನು ಹೊಂತಾನ? ಅದೊಂದು ದಾಟೋದು ಒಂದು ವಿಧದ ಆನಂದ, ಮೋಕ್ಷದೊಳಗಿಂದ ಅದು ಒಂದು ಭಾಗ. ಇನ್ನೊಂದು ಭಾಗ ಏನು? ತನ್ನ ಸ್ವರೂಪಭೂತವಾಗಿರ್ತಕ್ಕಂತಹ ಅಮೃತ ಆನಂದಾನುಭವ. ಅಮೃತ ಅಂದರೆ ದೇವತೆಗಳು ಪಾನ ಮಾಡ್ತಾರಲ್ಲ ಅಮೃತ ಅಂತ ಏನು ನೋಡ್ತೀವಿ, ಸುಧಾರಸ ಅದಲ್ಲ. ಇಲ್ಲ, ಅಮೃತ ಅಂದ್ರೆ ಮೃತ್ಯು ಅಂದ್ರೆ ಅನಿಷ್ಟ ಹೇಗೋ ಹಾಗೆ ಅಮೃತ ಅಂದರೆ ಆನಂದಾನುಭವ ರೂಪ ಅಂತ ಅರ್ಥ. ತನ್ನದೇ ಆಗಿರತಕ್ಕಂತಹ ಆನಂದ ಏನಿದೆ ಆ ಆನಂದವನ್ನು ಹೊಂದುತ್ತಾನೆ ಅಂತರ್ಥ. ಸರಿ, ರಾಯರ ವಿಚಾರವನ್ನು ನೋಡಿದಾಗ ಈ ಉಪನಿಷತ್ತಿನ ಮಂತ್ರದ ಅರ್ಥ ಇನ್ನೂ ಸ್ಪಷ್ಟವಾಗ್ತದೆ. ನಂತರದಲ್ಲಿ ಆಚಾರ್ಯರ ಭಾಷ್ಯವನ್ನು ತಿಳಿಯೋಣ. ಸಂಭೂತಿಂ ಅಂದರೆ ಸೃಷ್ಟಿಕರ್ತೃತ್ವಂ, ವಿನಾಶಂ ಜಗತ್ ಸಂಹಾರ ಕರ್ತೃತ್ವಂ ಅಂತ ಹೇಳಿದರು. ಸಂಭೂತಿ ಅಂದರೆ ಏನಂತ ಈ ಉಪನಿಷತ್ತಿನಲ್ಲಿ ಸೃಷ್ಟಿಕರ್ತೃತ್ವ ಅಂತ ತಿಳಿಬೇಕು. ಅದೇ ರೀತಿಯಾಗಿ ವಿನಾಶಂ ಅಂದರಲ್ಲ, ವಿನಾಶ ಅಂದ್ರೆ ಏನು? ಜಗತ್ ಸಂಹಾರ ಕರ್ತೃತ್ವಂ ಅಂತರ್ಥ. ಜಗತ್ ಸಂಹಾರ ಕರ್ತೃತ್ವವನ್ನು ತಿಳಿಯೋದು. ಶಿಷ್ಟಂ ಪ್ರಾಗವತ್, ಹಿಂದೆ ಮುಂದೆ ಉಳಿದದ್ದೇನದ ಹಿಂದೆ ಹೆಂಗೆ ಹೇಳಿದ್ವಿ ಹಂಗೆ ತಿಳ್ಕೋರಿ ಎಂಬುದಾಗಿ ಹೇಳಿದರು. ಸೃಷ್ಟ್ಯುಪಲಕ್ಷಿತ ಅನಂತ ಗುಣಾತ್ಮಕತ್ವ ಜ್ಞಾನಾನಂದಾನುಭವ ಅಂದ್ರೆ
ಸೃಷ್ಟಿಕರ್ತೃತ್ವ ಅಂದ್ರೆ ಏನಂತ ತಿಳ್ಕೋಬೇಕು ಅಂದ್ರೆ ಬಹಳ ಮಹತ್ವದ್ದು. ಸೃಷ್ಟ್ಯುಪಲಕ್ಷಿತ ಯಾವುದು? ಭಗವಂತನ ಅನಂತ ಗುಣಾತ್ಮಕ ಜ್ಞಾನಾನಂದಾನುಭವ. ಪರಮಾತ್ಮ ಸೃಷ್ಟಿಕರ್ತೃತ್ವದಿಂದ ಸೂಚಿತವಾಗಿರ್ತಕ್ಕಂಥದ್ದೇನು ಅಂದರೆ ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ ಅಂತ ಅವನ ಗುಣಪೂರ್ಣತ್ವ ಜ್ಞಾನದಿಂದ ಅಂತ ಅರ್ಥ. ಅರ್ಥ ಆಯ್ತಾ? ಹಾಗಾದರೆ ಈ ಮಂತ್ರದ ಒಳರಹಸ್ಯ ಏನು ರಾಯರು ಬಿಡಿಸಿಕೊಡ್ತಾ ಇದ್ದಾರೆ. ಸೃಷ್ಟಿಕರ್ತೃತ್ವ ಅಂದರೆ ಸೃಷ್ಟ್ಯುಪಲಕ್ಷಿತ ಅಂದರೆ ಸೃಷ್ಟಿಕರ್ತೃತ್ವದಿಂದ ಸೂಚಿತವಾಗತಕ್ಕಂತಹ ಅರ್ಥ ಏನು ಅಂದರೆ ಅನಂತ ಗುಣಾತ್ಮಕತ್ವ ಜ್ಞಾನಾನಂದಾನುಭವ. ಅನಂತ ಗುಣಾತ್ಮಕತ್ವ ಅಂದರೆ ಅನಂತ ಗುಣಪೂರ್ಣತ್ವ ಅನ್ನೋದೇನಿದೆ, ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ ಭಗವಂತ ಅಂತನ್ನೋ ಜ್ಞಾನ ಏನಿದೆ, ಆ ಜ್ಞಾನದಿಂದಾಗಿ ಯಾರ್ಯಾರಿದ್ದಾರೋ ಅವರಿಗೆ, ಹಾಗೆ ಸಾಧನೆ ಮಾಡಿದವರು ಯಾರಿದ್ದಾರೋ ಅವರು ತಮಗೆ ಯೋಗ್ಯವಾಗಿರ್ತಕ್ಕಂತಹ ಸ್ವರೂಪಾನಂದಾನುಭವವನ್ನು ಹೊಂದುತ್ತಾರೆ ಅಂತರ್ಥ. ಸ್ವರೂಪಾನಂದಾನುಭವವನ್ನು ಹೊಂದುತ್ತಾರೆ ಅಂತರ್ಥ. ಅದೇ ರೀತಿಯಾಗಿ ವಿನಾಶಕರ್ತೃತ್ವ ಜ್ಞಾನಾತ್, ಇನ್ನು ವಿನಾಶಕರ್ತೃತ್ವ ಜ್ಞಾನ ಅನ್ನೋದ್ರಿಂದ ಏನಂತರ್ಥ ಅಂದರೆ ಪರಮಾತ್ಮ ಸಂಹಾರಕರ್ತ ಆಗಿದ್ದಾನೆ ಅನ್ನೋದ್ರಿಂದ ಏನಾಗ್ತದಂದರೆ ಅಖಿಲ ಕ್ಲೇಶ ನಿವೃತ್ತಿ ಇತಿ ಉಭಯ ರೂಪ ಮೋಕ್ಷಯೋ. ತಾತ್ಪರ್ಯ ಏನು ಅಂದರೆ ಈ ರೀತಿಯಾಗಿ ಪರಮಾತ್ಮ ಸಂಹಾರಕರ್ತ ಆಗಿದ್ದಾನೆ ಅನ್ನೋದರಿಂದ ಸಾತ್ವಿಕರು ಯಾರು ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದ್ದಾರೋ ಅವರ ಸಮಸ್ತ ಕ್ಲೇಶಗಳೇನಿವೆ ಆ ಎಲ್ಲ ಅಖಿಲ ಕ್ಲೇಶ ನಿವೃತ್ತಿ, ಅವರಿಗೆ ಬರ್ತಕ್ಕಂತಹ ಕ್ಲೇಶಗಳು ಅಂತೇನಿದೆ, ಕಷ್ಟಗಳು ಅಂತೇನಿದೆ, ಆ ಎಲ್ಲವೂ ಕೂಡ ನಿವಾರಣೆಯಾಗಿ ಯಾವ ವಿಧದ ತೊಂದರೆಯೂ ಇಲ್ಲದಂತೆ ಆಗಿ ಅವರು ಪರಮಾತ್ಮನನ್ನು ಹೊಂದುತ್ತಾರೆ ಎನ್ನುವಂತಹ ಈ ಉಭಯ ರೂಪಿಯಾಗಿರ್ತಕ್ಕಂತಹ ಜ್ಞಾನಂ ಅವಶ್ಯಕಂ. ಇವೆರಡೂ ಉಭಯ ಜ್ಞಾನ ಏನಿದೆ ಅಂದರೆ ಪರಮಾತ್ಮ ಸೃಷ್ಟಿಕರ್ತನೂ ಹೌದು, ಪರಮಾತ್ಮ ಸಂಹಾರಕರ್ತನೂ ಹೌದು ಅಂತ ಈ ಎರಡೂ ಉಭಯಾತ್ಮಕ ಜ್ಞಾನದಿಂದ ಬರೀ ಎರಡನ್ನು ತಿಳಿಬೇಡ್ರಿ ಅಂದರು. ಈ ಎರಡರ ಜೊತೆಗೆ ಇನ್ನೂ ಅನಂತ ಗುಣಗಳೇನಿವೆ ಅವುಗಳನ್ನೂ ಕೂಡ ಭಗವಂತ ಹೊಂದಿದವನಾಗಿದ್ದಾನೆ ಅಂತ ತಿಳಿದಾಗ ಇಷ್ಟು ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತನಿಗೆ ದೋಷದ ಸಂಪರ್ಕ ಇಲ್ಲ, ಅವನು ದೋಷ ದೂರನಾಗಿದ್ದಾನೆ ಅಂತ ಎರಡೂ ವಿಧದ ತಿಳಿಯುವುದರಿಂದ ನಮಗೆ ಕ್ಲೇಶಗಳೆಲ್ಲ ನಿವಾರಣೆಯಾಗಿ ಮೋಕ್ಷ ರೂಪದ ನಮ್ಮ ಸ್ವರೂಪಭೂತವಾದ ಆನಂದದ ಅನುಭವವು ನಮಗೆ ಮೋಕ್ಷದಲ್ಲಿ ದೊರೆಯುತ್ತದೆ ಅಂತರ್ಥ ಅಂತಿಷ್ಟು ಹೇಳಿದರು ರಾಯರು ಖಂಡಾರ್ಥದಲ್ಲಿ. ಇನ್ನು ಇದಕ್ಕೆ ಆಚಾರ್ಯರ ಭಾಷ್ಯವನ್ನು ನೋಡೋದಾದರೆ 13-14 ಸೇರಿ ಒಂದೇ ವರದಾರಾದ್ದರಿಂದಾಗಿ ನಾನೀಗ ಅದನ್ನು ಓದ್ತೇನೆ ನೋಡ್ರಿ, ಭಾಷ್ಯವನ್ನು ಓದ್ತೇನೆ. ತಸ್ಮಾತ್ ಸರ್ವಗುಣಾತ್ಮಕಂ ಸರ್ವಕರ್ತಾರಮೀಶೇಷಂ ಸರ್ವಸಂಹಾರಕಾರಕಂ ಯೋ ವೇದ ಸಂಹೃತಿ ಜ್ಞಾನಾತ್ ದೇಹಬಂಧಾತ್ ವಿಮುಚ್ಯತೆ ಸುಖಜ್ಞಾನಾದಿಕರ್ತೃತ್ವ ಜ್ಞಾನಾತ್ ತದ್ವ್ಯಕ್ತಿಮಾವ್ರಜೇತ್ ಸರ್ವದೋಷ ವಿನಿರ್ಮುಕ್ತಂ ಗುಣರೂಪಂ ಜನಾರ್ದನಂ ಜಾನೀಯಾನ್ನ ಗುಣಾನಾಂ ಚ ಭಾಗಹಾನಿಂ ಪ್ರಕಲ್ಪಯೇತ್ ನ ಮುಕ್ತಾನಾಮಪಿ ಹರೇ ಸಾಮ್ಯಂ ವಿಷ್ಣೋರಭಿನ್ನತಾಂ ನೈವ ಪ್ರಚಿಂತಯೇತ್ ತಸ್ಮಾತ್ ಬ್ರಹ್ಮಾದೇಹೇ ಸಾಮ್ಯಮೇವ ಮಾನುಷಾದಿ ವಿರಿಂಚಾಂತಂ ತಾರತಮ್ಯಂ ವಿಮುಕ್ತಿಗಂ ತಥೋ ವಿಷ್ಣು ಪರೋತ್ಕರ್ಷಂ ಸಮ್ಯಕ್ ಜ್ಞಾತ್ವಾ ವಿಮುಚ್ಯತೆ ಇತಿ ಕೌರ್ಮೆ. ಇತಿ ಕೌರ್ಮೆ ಅಂದರೆ ಕೂರ್ಮ ಪುರಾಣದಲ್ಲಿ ಹೇಳಿದೆ ನೋಡ್ರಿ. ಆಚಾರ್ಯರು ಒಂದು ದೊಡ್ಡ ವೈಶಿಷ್ಟ್ಯವನ್ನು ನೋಡ್ತಾ ಇದ್ದೀವಿ. ಪ್ರತಿಯೊಂದು ಮಂತ್ರಕ್ಕೆ ಅರ್ಥವನ್ನು ಹೇಳುವಾಗ ತಮ್ಮ ಸ್ವಂತವಾದ ಅರ್ಥ ಅಲ್ಲ, ವೇದವ್ಯಾಸದೇವರು ಪುರಾಣಗಳಲ್ಲಿ ಬರೆದ ಅರ್ಥ. ಈ ಮಂತ್ರಕ್ಕೆ ವೇದವ್ಯಾಸದೇವರು ಪುರಾಣಗಳಲ್ಲಿ ಏನು ಅರ್ಥವನ್ನು ಬರೆದಿದ್ದಾರೋ ಅದನ್ನೇ ಕೊಡ್ತಾರೆ. ಅಂದರೆ ಎಲ್ಲ ಪುರಾಣಗಳ ಸಾರವೂ ಒಂದೇ ಆಗಿದೆ ಅನ್ನೋದನ್ನು ಆಚಾರ್ಯರು ಇಷ್ಟು ತೋರಿಸಿಕೊಡ್ಲಿಕ್ಕತ್ತಾರೆ. ಅಂದರೆ ಈ ಸಿದ್ಧಾಂತ, ಆಚಾರ್ಯರ ಸಿದ್ಧಾಂತ ಮತ್ತು ಸಿದ್ಧಾಂತ ಎಷ್ಟು ಗಟ್ಟಿಯಾದ ಸಿದ್ಧಾಂತ, ಎಷ್ಟು ನಿರ್ದುಷ್ಟವಾದ ಸಿದ್ಧಾಂತ, ಮೋಕ್ಷಕ್ಕೆ ಬಹಳ ಉಪಕಾರಕವಾಗಿರ್ತಕ್ಕಂತಹ ಸಿದ್ಧಾಂತ ಅನ್ನೋದು ನಮಗೆ ಅರ್ಥ ಆಗ್ತದೆ. ಸರಿ, ಹಾಗಾದರೆ ಈ ಭಾಷ್ಯದ ಅರ್ಥ ಏನು ಅಂದರೆ ತಸ್ಮಾತ್ ಆ ಭಗವಂತನಿಗೆ ಸೃಷ್ಟಿಕರ್ತೃತ್ವವನ್ನು ಅಂಗೀಕಾರ ಮಾಡದೇ ಹೋದರೆ
ಅರ್ಥ ಆಯ್ತಾ? ಮಹಾ ಅನರ್ಥವಾಗ್ತದೆ. ಆದ್ದರಿಂದಾಗಿ ಸರ್ವಗುಣಾತ್ಮಕಂ ಜ್ಞಾನಾನಂದಾದಿ ಸಕಲ ಗುಣಸ್ವರೂಪನಾಗಿರ್ತಕ್ಕಂತಹ ಈಶೇಷಂ ಜಗತ್ತಿಗೆ ಒಡೆಯರಾಗಿರ್ತಕ್ಕಂತಹ ರಮಾ ಬ್ರಹ್ಮಾದಿ ದೇವತೆಗಳೇನಿದ್ದಾರೋ ಅವರೆಲ್ಲ ಈಶರು. ಆ ಈಶರಿಗೆ ಈಶ ಸರ್ವೋತ್ತಮನಾಗಿರ್ತಕ್ಕಂಥವನು ಅಂತ ಅರ್ಥ. ಈ ಸರ್ವೋತ್ತಮನಾಗಿರ್ತಕ್ಕಂತಹ ಶ್ರೀಹರಿಯನ್ನ ಏನಂತ ತಿಳಿಬೇಕು? ಸರ್ವಕರ್ತಾರಂ. ಮುಂದಿನ ಸಾಲು ಹೇಳ್ತಾ ಇದ್ರು ನೋಡ್ರಿ, ಎಷ್ಟು ಸ್ವಚ್ಛವಾಗಿ ಹೇಳ್ತಾ ಇದೆ ಕೂರ್ಮ ಪುರಾಣ. ಸರ್ವಕರ್ತಾರಂ, ಜಗತ್ತಿನ ಸೃಷ್ಟಿಗೆ, ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಸರ್ವಸಂಹಾರಕಾರಕಂ, ಇಡೀ ಜಗತ್ತಿನ ನಾಶಕ್ಕೆ ಕಾರಣನಾಗಿದ್ದಾನೆ ಅಂಥೇಳಿ ಯಹ ಯಾವನು ವೇದ ಹಾಗೆ ತಿಳಿಯುತ್ತಾನೋ ಸಹ ಅಂಥವನು ಸಂಹೃತಿ ಜ್ಞಾನಾತ್ ಭಗವಂತನ ಸಂಹಾರ ಕರ್ತೃತ್ವ ಜ್ಞಾನದಿಂದ ದೇಹಬಂಧಾತ್ ಈ ಭೌತಿಕ ದೇಹಾದಿ ಸಂಸಾರ ಏನಿದೆ ಅದರ ಬಂಧನದ ದಿಸೆಯಿಂದ ವಿಮುಚ್ಯತೆ ಬಿಡುಗಡೆಯನ್ನು ಹೊಂದುತ್ತಾನೆ. ಸುಖಜ್ಞಾನಾದಿ ಕರ್ತೃತ್ವ ಜ್ಞಾನಾತ್ ಸುಖ ಜ್ಞಾನ ಇವುಗಳ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನ ಸರ್ವಕರ್ತೃತ್ವದ ತಿಳುವಳಿಕೆಯಿಂದ ತದ್ವ್ಯಕ್ತಿಂ ತನ್ನೊಳಗಿರ್ತಕ್ಕಂತಹ ಸುಖಜ್ಞಾನಾದಿಗಳ ಅಭಿವ್ಯಕ್ತಿಯನ್ನು ಆವೃಜೇತ ಹೊಂದುತ್ತಾನೆ ಅಂತ. ಜನಾರ್ದನಂ ಜನಾರ್ದನ ರೂಪಿಯಾಗಿರ್ತಕ್ಕಂತಹ ಭಗವಂತನನ್ನ ಸರ್ವದೋಷ ವಿನಿರ್ಮುಕ್ತಂ, ಇದು ಬಹಳ ಇಂಪಾರ್ಟೆಂಟು. ಸರ್ವದೋಷ ವಿನಿರ್ಮುಕ್ತಂ, ಭಗವಂತನಲ್ಲಿ ಯಾವ ದೋಷಗಳೂ ಇಲ್ಲ. ಛೇದ್ಯ ಭೇದ್ಯ, ಅತ್ತ ರಾಮಾವತಾರದೊಳಗೆ ಸೀತೆಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಹತ್ತುಬಿಟ್ಟ, ಕಕ್ಕಾವಿಕ್ಕಿ ಆಗಿಬಿಟ್ಟ, ದಿಕ್ಕಿ ತಪ್ಪಿದವನಂತೆ ವರ್ತನೆ ಮಾಡಿದ. ಇವೆಲ್ಲ ನಾಟಕ. ಭಗವಂತನಿಗೆ ಯಾವ ದೋಷಗಳೂ ಇಲ್ಲ. ಸೀತೆ ಹೋಗಿಲ್ಲ, ಸೀತಾಕೃತಿ ಹೋಗಿದ್ದು. ಅದು ಹೋಗಲಿಕ್ಕೆ ಕಾರಣ ಏನು ಅಂದರೆ ರಾವಣನ ಸಂಹಾರ ಆಗಬೇಕು. ರಾವಣನ ಸಂಹಾರ ಆಗಬೇಕಾದ್ರೆ ಈ ನಾಟಕ ನಡೀಲೇಬೇಕು ಅಂಥೇಳಿನೇ ಅವರೆಲ್ಲರೂ ಸೇರಿ ಈ ನಾಟಕವನ್ನು ಮಾಡಲಿಕ್ಕೆ ತಾಗ ಯಾಕೆ ದುಃಖ ಪಡ್ತಾನೆ? ದುಃಖಪಟ್ಟವರಂತೆ ತೋರಿಸ್ತಾನೆ. ನಿಮ್ಮ ಮನೆಯಲ್ಲಿ ಇಂತಹ ಸಮಸ್ಯೆ ಬಂದರೆ ಯಜಮಾನ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನೋದನ್ನು ಕಲಿಸ್ತಾನೆ. ದೇವತೆಗಳಿಗೆ ಆನಂದ ಕೊಡಲಿಕ್ಕಾಗಿ ಅಭಿನಯಿಸ್ತಾನೆ, ದುರ್ಜನರಿಗೆ ಮೋಹ ಬರಲಿಕ್ಕಾಗಿ ಇಂಥ ರೀತಿ ಅಭಿನಯಿಸ್ತಾನೆ. ಮಾನವರು ತಮಗೆ ಇಂತಹ ಕಷ್ಟಗಳು ಒದಗಿದಾಗ ಹೇಗೆ ವರ್ತಿಸಬೇಕು ಅಂತ ತಿಳಿಸಲಿಕ್ಕಾಗಿಯೂ ಹಾಗೆ ವರ್ತನೆಯನ್ನು ಭಗವಂತ ಮಾಡ್ತಾನೆ ಅಂತ ತಿಳಿಬೇಕೋ ವಿನಃ ರಾಮನಿಗೆ ದುಃಖ ಇದೆ, ಅವನು ದುಃಖಪಟ್ಟಿದ್ದಾನೆ ಅಂತ ತಿಳಿಬಾರ್ದು. ಅಲ್ರಿ, ರಾಮ ಮತ್ತೆ ಯಾರಿಗೋ ತಿಳಿಲಾರದೆ ಏನೋ ಅವನು ತಪಸ್ಸು ಮಾಡ್ತಾನೆ ಎನ್ನುವಂತಹ ಒಂದೇ ಒಂದು ಕಾರಣದಿಂದ ಸಂಹಾರ ಮಾಡಿಬಿಟ್ನಲ್ಲ ಶಂಭೂಕನನ್ನ ಅಂತ ತಿಳಿಯೋದಲ್ಲ. ರಾಮನಿಗೆ ಗೊತ್ತಿದೆ ಯಾರು ಯಾವುದನ್ನು ಏನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ರಾಮನಿಗೆ ಗೊತ್ತಿದೆ. ತಪಸ್ಸು ಮಾಡಬಾರದು ಅಂತ ಕೊಂದದ್ದಲ್ಲ. ಆಚಾರ್ಯರು ನಿರ್ಣಯವನ್ನು ಹೇಳ್ತಾರೆ, ಅದನ್ನು ಕೂಡ ವಾಲ್ಮೀಕಿಗಳು ಹೇಳ್ತಾರೆ. ಚೆನ್ನಾಗಿ ಓದಿದಾಗ ಅರ್ಥವಾಗ್ತದೆ. ಹಾಗಾದರೆ ರಾಮ ಕೊಂದದ್ದು ಕೇವಲ ಯಾವುದೋ ಒಂದು ಭಾಗವನ್ನು ನೋಡಿ ಕೊಂದದ್ದು ಅಲ್ಲ, ಅವನ ತಪಸ್ಸಿನ ಹಿಂದಿನ ಉದ್ದೇಶ ಸರಿ ಇರಲಿಲ್ಲ ಅಂತ ಕೊಂದ. ತಾನು ಕೈಲಾಸಾಧಿಪತಿಯಾಗಬೇಕು, ಪಾರ್ವತೀಪತಿಯಾಗಬೇಕು ಅಂತ ಅವನು ತಪಸ್ಸು ಮಾಡ್ತಾ ಇರೋಣದರಿಂದ ಇದು ಉಚಿತ ಅಲ್ಲ ಅನ್ನೋ ಕಾರಣದಿಂದ ಭಗವಂತ ಏನು ಮಾಡಿದ, ಅವನನ್ನು ಸಂಹಾರ ಮಾಡಿದ. ವಾಲಿಯನ್ನು ಮರಿಗೆ ನಿಂತು ಕೊಂದ. ಬಹುಶಃ ವಾಲಿ ಬಹಳ ಪ್ರಖರ ಇದ್ದ. ಯಾರು ಎದುರಿಗಿರ್ತಾರೋ ಅವರ ಅರ್ಧ ಬಲ ಅವನಿಗೆ ಹೋಗಿಬಿಡುತ್ತದೆ ಅನ್ನೋ ಕಾರಣಕ್ಕಾಗಿ ರಾಮ ಮರಿಗೆ ನಿಂತು ಹೊಡೆದ ಅಂತ ಹೀಗೆ ದೋಷ ಚಿಂತನೆಯನ್ನು ಮಾಡಬಾರದು. ಎಲ್ಲಿ ಶ್ರೀರಾಮಚಂದ್ರ, ಎಲ್ಲಿ ವಾಲಿ, ಸಾಧ್ಯನೇ ಇಲ್ಲ. ಏನು ದೇವರದು ಗುಣಗಳನ್ನು ಅವನು ತಕ್ಕೋತಾನ? ಸಾಧ್ಯನೇ ಇಲ್ಲ. ಅಂದಂತ ಬಸ್ಸಿಗೆ ಹೋಗಬೇಕಾಗ್ತದೆ ಆ ರೀತಿಯಾಗಿ ಯೋಚನೆ ಮಾಡಿದರೆ. ರಾಮಂದು ಏನು ತೋಳಿಕ್ಕೆ ಸಾಧ್ಯದ? ವಾಲಿ ಸಾಧ್ಯನೇ ಇಲ್ಲ. ಹಾಗಾದರೆ ಯಾಕೆ ಮರಿಗೆ ಕೊಂದ? ಭಕ್ತ ಎದುರಿಗೆ ಬಂದಾಗ ಕಾಲಿಗೆ ಬಿದ್ದರೆ ಕ್ಷತ್ರಿಯ ನಾನು, ಯಾರು ಶರಣಾಗತರಾಗ್ತಾರೋ ಅವರಿಗೆ ರಕ್ಷಣೆ ಮಾಡಬೇಕು. ವಾಲಿ ಭಕ್ತ ಕಾಲಿಗೆ ಬೀಳುತ್ತಾನೆ, ಕಾಲಿಗೆ ಬಿದ್ದ ಅಂದರೆ ರಕ್ಷಣೆ ಮಾಡಬೇಕಾಗ್ತದೆ. ಆದರೆ ಪರಸ್ತ್ರೀಯನ್ನು ಅಪಹಾರ ಮಾಡಿದ್ದಾನೆ, ಅವನಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಲಾರದಂತಹ ಪರಿಸ್ಥಿತಿ ಬಂದೀತು. ಹಾಗೆ ಬರಬಾರದು ಅಂತ ಆದರೆ ಮರಿಗೆ ನಿಂತು ಸಂಹಾರ ಮಾಡಬೇಕು ಅಂತ ಮರಿಗೆ ನಿಂತು ಸಂಹಾರ ಮಾಡಿದ ಹೊರತು ವಾಲಿಗೆ ಹೆದರೆಯೋ ಅಥವಾ ಇವನ ಅರ್ಧ ಬಲ ಅವನಿಗೆ ಹೋಗ್ತದೋ ಅಂತನ್ನೋ ಕಾರಣದಿಂದನೋ ಅಲ್ಲ. ಅರ್ಥ ಆಯ್ತಾ? ಹೀಗೆ ಇದನ್ನೆಲ್ಲ ನಮಗೆ ನಿರ್ಣಯವನ್ನು ಆಚಾರ್ಯರು ನಮಗೆ ಮಾಡಿಕೊಡ್ತಾರ ಅಂತೇಳಿ ತಿಳಿತಿದೆ ವಿನಃ ಇಲ್ಲದೆ ಹೋದರೆ ನಾವು ಅದೇ ರೀತಿಯಾಗಿ ಹೋದಂದ್ರೆ ದೇವರಲ್ಲಿಯೂ ಇಂತಹ ದೋಷಗಳಿವೆ ಹಾಗಾದರೆ ಅಂತ ತಿಳಿಯುವ ಪ್ರಸಂಗ ಇತ್ತು. ಆದರೆ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ಪುರಾಣಗಳ ಹಿನ್ನೆಲೆಯಲ್ಲಿ, ವೇದಗಳ ಹಿನ್ನೆಲೆಯಲ್ಲಿ, ಸೂತ್ರಗಳ ಹಿನ್ನೆಲೆಯಲ್ಲಿ, ವೇದಗಳ ಹಿನ್ನೆಲೆಯಲ್ಲಿ ನಮಗೆ ನಿರೂಪಣೆಯನ್ನು ಮಾಡಿಕೊಟ್ಟದ್ದರಿಂದಾಗಿ ನಮಗೆ ಆ ವಿಷಯಕವಾದ ಅಜ್ಞಾನ ಬರದಂತೆ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಭಗವಂತನನ್ನು ಪ್ರಧಾನವಾಗಿ ತಿಳಿಯೋದು
ಸರ್ವದೋಷ ದೂರ ಅಂತ ತಿಳಿಬೇಕು. ಬಹಳ ಮುಖ್ಯ, ಬಹಳ ಮುಖ್ಯ. ಭಗವಂತನಿಗೆ ದೋಷ ಇಲ್ಲ. ಭಗವಂತನಲ್ಲಿ ವೈಷಮ್ಯ ನಿರ್ಗಣ್ಯಾದಿ ದೋಷಗಳೂ ಇಲ್ಲ. ಒಬ್ರಿಗೊಂದು ಮಾಡ್ತಾನೆ, ಇನ್ನೊಬ್ರಿಗೊಂದು ಮಾಡ್ತಾನೆ ಅಂತಿಲ್ಲ. ಭಗವಂತನಿಗೆ ವೈಷಮ್ಯ ನಿರ್ಗಣ್ಯಾದಿ ದೋಷಗಳು ಕೂಡ ಭಗವಂತನಿಗೆ ಇಲ್ಲ. ರಾಗದ್ವೇಷಾದಿಗಳು ಭಗವಂತನಿಗೆ ಇಲ್ಲ. ಭಗವಂತನಿಗೆ ಭಕ್ತರು ಮಾಡಿರುವ ಭಕ್ತಿ, ಅವರು ಮಾಡಿರುವ ಸಾಧನೆಗನುಗುಣವಾಗಿ, ಅವರ ಯೋಗ್ಯತೆಗನುಗುಣವಾಗಿ ಅವರಿಗೆ ಫಲವನ್ನು ಕೊಡ್ತಾನೆ ವಿನಃ ಅವರಿಗೆ ಯಾವ ವಿಧದ ರಾಗದ್ವೇಷಾದಿಗಳು ಕೂಡ ಇಲ್ಲ ಅನ್ನೋದನ್ನು ತಿಳಿಯೋದು ಬಹಳ ಮಹತ್ವದ್ದು ಅಂತದೆ ಅಂತ. ಅದಕ್ಕೆ ಸರ್ವದೋಷ ವಿನಿರ್ಮುಕ್ತಂ ಗುಣರೂಪಂ. ದೋಷ ದೂರ ಅಂತ ತಿಳಿಯೋದು ಎಷ್ಟು ಮಹತ್ವನೋ ಅಷ್ಟೇ ಮಹತ್ವ ಭಗವಂತ ಅನಂತಾನಂತಗಳು ಕಲ್ಯಾಣ ಗುಣ ಪರಿಪೂರ್ಣ ಅಂತ ತಿಳಿಯೋದು. ಇದು ಬಹಳ ಮಹತ್ವ. ಇದು ದೋಷ ದೂರ, ಸಕಲ ದೋಷ ದೂರ ಭಗವಂತ ಹೇಗೋ ಹಾಗೆ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಭಗವಂತ ಅಂತ ತಿಳಿಯೋದು. ಇವೆರಡು ಬಹಳ ಮಹತ್ವದ್ದು ಅಂತ ಜಾನೀಯಾತ್ ತಿಳಿಬೇಕು ಅಂತ ಉಪನಿಷತ್ತು ಹೇಳ್ತಾ ಇದೆ. ಗುಣಾನಾಂ, ಆ ಭಗವಂತನ ಗುಣಗಳ ಭಾಗಹಾನಿ, ಯಾವುದೋ ಭಾಗದ ನ್ಯೂನತೆಯನ್ನ ನ ಪ್ರಕಲ್ಪಯೇತ. ಕೂರ್ಮ ಪುರಾಣ ಹೇಳ್ತಾ ಇದೆ, ಕಲ್ಪನೆನೂ ಮಾಡಬೇಡ್ರಿ. ಚಿಕ್ಕವನಿರುವಾಗ ಶ್ರೀಕೃಷ್ಣ ಪರಮಾತ್ಮ ಹಾಲು ಮೊಸರು ಬೆಣ್ಣೆಯನ್ನ ಕಳ್ಳತನ ಮಾಡ್ತಿದ್ದ, ಹಾಗಾದರೆ ಕಳ್ಳತನ ಎಂಬ ಗುಣ ಇತ್ತು ಅಂತ ತಿಳಿಬೇಡ. ಅರ್ಥ ಆಯ್ತಾ? ಬೆಳೆದರಿ, ಚಿಕ್ಕದಾಗಿ ಬೆಳೆದ, ಅಂಬೆಗಾಲಿಟ್ಟ, ಇವುಗಳನ್ನೆಲ್ಲ ನೋಡಿದಾಗ ಹಾಗಾದರೆ ಮಾನವರಂತೆ ಬೆಳೆದ ಅಂತ ಚಿಂತನೆ ಮಾಡಬೇಡ. ಯಾವ ವಿಧದ ದೋಷಗಳನ್ನು ಕೂಡ ಪರಮಾತ್ಮನ ಬಗ್ಗೆ ನ ಪ್ರಕಲ್ಪಯೇತ, ಕಲ್ಪನೆನೂ ಮಾಡಬೇಡಪ್ಪ ಅಂತ ಕೂರ್ಮ ಪುರಾಣದಲ್ಲಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಯಾವತ್ತೂ ಕೂಡ ಮಾಡಬೇಡ. ಅಷ್ಟೇ ಅಲ್ಲ, ಬಹಳ ಮಹತ್ವದ ಮತ್ತೊಂದು, ಮುಕ್ತಾನಾಂ, ಯಾರು ಮುಕ್ತರಿದ್ದಾರೋ ಅಂತಹ ಜೀವರಿಗೆ ಹರೇಹೇ ಪರಮಾತ್ಮನ ದಿಸೆಯಿಂದ ಸಾಮ್ಯಂ ಸಮಾನತೆಯನ್ನು ನ ಪ್ರಚಿಂತಯೇತ, ಚಿಂತನೆ ಮಾಡಬೇಡ. ಈಗ ನಾನು ಬೇರೆ ಭಗವಂತ ಬೇರೆ, ಮೋಕ್ಷಕ್ಕೆ ಹೋದ ಮೇಲೆ ನಾನು ಭಗವಂತ ಇಬ್ಬರು ಒಂದೇ ಅಂತಲೂ ಚಿಂತನೆ ಮಾಡಬೇಡ. ಮೋಕ್ಷದೊಳಗೆ ಹೋದಾಗ ಈಗ ನಾವು ಬೇರೆ, ಮೋಕ್ಷಕ್ಕೆ ಹೋದ ಮೇಲೆ ನಾವೆಲ್ಲ ಒಂದೇ, ನಾನು ಭಗವಂತ ಒಂದೇ ಅಂತ ಅದನ್ನೂ ಯೋಚನೆ ಮಾಡಬೇಡ ಅಂತದ್ದು ಕೂರ್ಮ ಪುರಾಣ. ಅದು ಮಹಾಪಾಪವೇ. ಹಾಗೆ ಚಿಂತನೆ ಮಾಡೋರೆಲ್ಲ ಹೋಗೋದನ್ನೇ ಇಲ್ಲ, ಮೋಕ್ಷಕ್ಕೆ ಹೋಗೋದನ್ನೇ ಇಲ್ಲ. ಹಾಗೆ ಚಿಂತನೆ ಮಾಡೋದು, ಮೋಕ್ಷದಲ್ಲಿ ನಾನು ಭಗವಂತ ಒಂದೇ ಅಂತ ಅನ್ನುವರು ಮೋಕ್ಷಕ್ಕೆ ಯಾಕೆ ಹೋಗ್ತಾರೋ? ಮೋಕ್ಷಕ್ಕೆ ಹೋಗೋದೇ ಇಲ್ಲ. ಅವರೆಲ್ಲ ಹೋಗ್ತಾರೆ? ಅವರು ಅಂದಂತ ಮಸಿಗೆ ಹೋಗ್ತಾರೆ. ಹೀಗಾಗಿ ಅವರು ಮೋಕ್ಷಕ್ಕೆ ಬರೋದನ್ನೇ ಇಲ್ಲ. ನಿಮ್ಮ ಮನೆಗೆ ಬಂದೆ ಅಂದರೆ ನಿಮ್ಮ ಮನೆ ನಂದೇ ಪ್ರಾಪರ್ಟಿ ಅಂತ ಆಗಿಬಿಡ್ತದೆ ಅಂತಂದ್ರೆ ನನ್ನ ಮನೆಗೆ ಕರಿತಾರೆ ಆಚಾರ ಹೊರಗಿನವರೆಗೆ ಅಂತ ಕಳಿಸಿಬಿಡ್ತೀರಿ. ಹೌದಲ್ಲ? ಲೌಕಿಕದೊಳಗೆ ಇಷ್ಟು ನೋಡ್ತೀವಿ ಅಂದಾಗ ಅಲ್ಲಿ ಅಧ್ಯಾತ್ಮದೊಳಗೆ ಭಗವಂತ ಒಳಗೆ ಕರ್ಕೋತಾನೇನು? ಅದು ಅಸಾಧ್ಯದ ಮಾತು. ಅವರನ್ನು ಅಂದಂತ ಮಸಿಗೆ ಕಳಿಸಿಬಿಡ್ತಾನೆ ಭಗವಂತ. ಅಂದರೆ ಮುಕ್ತ ಜೀವರೊಂದಿಗೆ ಪರಮಾತ್ಮನ ಸಾಮ್ಯದ ಚಿಂತನೆಯನ್ನು ಮಾಡಬಾರದು. ಇನ್ನು ಮುಕ್ತಾನಾಂ, ಮುಕ್ತರಿಗೆ ವಿಷ್ಣೋ ಪರಮಾತ್ಮನ ದಿಸೆಯಿಂದ ಅಭಿನ್ನತಾಂ, ಐಕ್ಯದ ಚಿಂತನೆಯನ್ನು ಕೂಡ ನ ಪ್ರಚಿಂತಯೇತ, ಚಿಂತನೆ ಮಾಡಬೇಡ್ರಿ. ಅಂದ್ರೆ ಜೀವ ಪರಮಾತ್ಮ ಇಬ್ಬರು ಒಂದೇ ಆಗ್ತಾರೆ, ಐಕ್ಯ ಆಗ್ತಾರೆ ಅಂತನೂ ಚಿಂತನೆ ಮಾಡಬೇಡ್ರಿ. ಹಾಲಿನೊಳಗೆ ನೀರು ಸೇರಿದ್ರೆ ಹಾಲು ಅಂತ ಆದಂಗೆ ಆಗಿಬಿಡ್ತದಲ್ಲಿ ಅಂತ ಹಿಂಗೆ ಚಿಂತನೆ ಮಾಡಬೇಡ್ರಿ. ಹಂಸ ಪಕ್ಷಿ ಹಾಲು ಬೇರೆ ನೀರು ಬೇರೆ ಭೇದ ಮಾಡ್ತದೆ ಇಲ್ಲ? ನಿಮ್ಮ ಗೌಳಿನೇ ನಿಮಗೆ ಹಾಲು ಕೊಡುವಂತಹ ವ್ಯಕ್ತಿ ಹಾಲಿನೊಳಗೆ ನೀರು ಮಿಶ್ರಣ ಮಾಡ್ಕೊಂಡು ಬಂದ ಅಂದರೆ ನೀವೇಂತೀರಿ? ಏನೋ ಮರೆ ಹಾಲಿದು ನೀರು ಹಾಲು ಅಂತೀರಿ. ನಿಮಗೆ ಹಾಲು ನೀರು ಬೇರೆ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ಆದರೆ ಹಾಲಿನೊಳಗೆ ನೀರು ಮಿಶ್ರಣ ಆದದ್ದು ನಿಮ್ಮ ಗಮನಕ್ಕೆ ಬರುತ್ತೆ, ಗೊತ್ತಾಗ್ತದೆ. ಆದರೆ ಹಂಸ ಪಕ್ಷಿ ಎರಡನ್ನೂ ವಿಭಾಗ ಮಾಡೇ ಮಾಡ್ತದೆ. ಅಂದರೆ ಲೌಕಿಕವಾಗಿರ್ತಕ್ಕಂಥದ್ರೊಳಗೆ ಬುದ್ಧಿವಂತ ಹಂಸ ಪಕ್ಷಿ ಹಾಲನ್ನು ಬೇರೆ ನೀರನ್ನು ಬೇರೆ ಬೈಫರ್ಕೇಶನ್ ಮಾಡುವಂತೆ ಇವತ್ತಿಗೂ ಜ್ವಲಂತವಾಗಿ ನೋಡ್ಬೋದು ಹಂಸ ಪಕ್ಷಿ ಮಾಡೋದನ್ನು. ಅಂದರೆ ಅದರ ಕಾಣಲಿಕ್ಕೆ ಉದಾಹರಣೆಯಾಗಿರುವಾಗ ಇನ್ನು ಮೋಕ್ಷದಲ್ಲಿ ನಾನು ಪರಬ್ರಹ್ಮ ಇಬ್ಬರು ಒಂದೇ ಆಗ್ತೀವಿ, ಐಕ್ಯ ಆಗ್ತೀವಿ ಅನ್ನೋದನ್ನು ಕೂಡ್ತದೆ ಹೇಗೆ? ಸಾಧ್ಯನೇ ಇಲ್ಲ. ಅದರ ಪರಮಹಂಸರು ಇಲ್ಲಿ ಹಂಸ ಪಕ್ಷಿ ಮಾಡಿದಂತೆ ಈ ಐಕ್ಯದ ತಿಳುವಳಿಕೆಯನ್ನು ಪರಮಹಂಸರು ಮಹಾಜ್ಞಾನಿಗಳು ಖಂಡನೆ ಮಾಡಿ ಅದು ಸರಿಯಲ್ಲ, ಅಶಾಸ್ತ್ರೀಯ ಎನ್ನುವಂತಹ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಅಂತ. ಸರಿ, ಚಿಂತಿಸಲೇಬಾರದು. ನ ಪ್ರಚಿಂತೆಯೇ ಬ್ರಹ್ಮಾದೇಹೆ, ಅದೇ ರೀತಿಯಾಗಿ ಚತುರ್ಮುಖಾದಿ ದೇವತೆಗಳಿಗೆ ತಸ್ಮಾತ್ ಆ ಭಗವಂತನ ದಿಸೆಯಿಂದ ಸಾಮ್ಯಂ ಸಮಾನತೆಯನ್ನು ನ ಪ್ರಚಿಂತೆಯೇತ